ಮೂಲಕವಾಗಿ ನಮ್ಮ ಕಾರ್ಯಗಳನ್ನ ನಾವು ಪ್ರಾರಂಭ ಮಾಡುತ್ತಾ ಇದ್ದೇವೆ ಎಂಬುದಾಗಿ ಈ ಸೂಚನೆಯನ್ನ ತಿಳಿಸುವಂಥದ್ದು. ಆದರೆ ನಮಗೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ತಿಳಿಯುವಂಥದ್ದು, ಬೆಳಕು ಎಂಬುದಾಗಿ ಹೇಳುವಾಗ ಅದು ದೇವರ ಕಾರ್ಯ ಎಂಬುದಾಗಿ, ದೇವರ ರೂಪ, ದೇವರ ಮಾರ್ಗಗಳನ್ನ ನಮಗೆ ತಿಳಿಸುವಂಥದ್ದು, ಕತ್ತಲೆಯಿಂದ ಬೆಳಕಿನೆಡೆಗೆ ನಮ್ಮನ್ನ ನಡೆಸುವಂಥದ್ದು. ಈ ಕಾರ್ಯದಲ್ಲಿ ದೇವರು ಉತ್ತಮವಾದಂತಹ ಕಾರ್ಯವನ್ನ ಮಾಡಲಿ. ಮಾತ್ರವಲ್ಲ, ವಿಶೇಷವಾಗಿ ಇಂದು ನಾವು ಪ್ರಿಯರ ಜನ್ಮದಿನವನ್ನ ನಾವು ನೋಡ್ತಾ ಇದ್ದೇವೆ. ಮೊಳಹಳ್ಳಿ ಶಿವರಾಯರ ಜನ್ಮದಿನಾಚರಣೆ ಎಂಬುದಾಗಿ ಇವರು ಮಾಡಿದಂತ ಈ ಸಹಕಾರಿ ಸೇವೆಯ ಆ ಪ್ರಾರಂಭದ ಹಂತದಿಂದ ಆ ದಿನಗಳನ್ನ ನಾವು ನೆನಪು ಮಾಡಿಕೊಂಡು ಅವರ ಜನ್ಮದಿನದ ಈ ಕಾರ್ಯದಲ್ಲಿ ಅವರ ಆಲೋಚನೆಗಳನ್ನ, ಅವರ ಮಾರ್ಗಗಳನ್ನ ತೆರೆಯುವಂತ ಈ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಮುಂದೆ ಸಾಗುವಂತ ಒಂದು ದಿನವಾಗಿ ಕಾರ್ಯವನ್ನ ಮಾಡುವಂಥದ್ದು. ಹಾಗಾಗಿ ಈ ಬೆಳಕು ಎನ್ನುವ ಮೂಲಕವಾಗಿ ಒಂದು ಜ್ಞಾನದ ಸಂಕೇತ, ದೇವರು ನಮ್ಮೊಂದಿಗೆ ಹೆಜ್ಜೆಯನ್ನ ಇಡುವಂತ ಸಂಕೇತ ಎಂಬುದಾಗಿ ಈ ಇನ್ಶೂರೆನ್ಸ್ ನ ಕಾರ್ಯದ ಆ ಮುಂದುವರಿಕೆ ಪ್ರತಿಯೊಂದು ಕಾರ್ಯಗಳಲ್ಲಿ ಕೂಡ ದೇವರು ನಿಮ್ಮ ಎಲ್ಲಾ ಕಾರ್ಯಗಳಲ್ಲಿ ಜೊತೆ ಸಾಗಲಿ. ಅಭಿವೃದ್ಧಿಯನ್ನ, ಮಾರ್ಗಗಳನ್ನ ಕೊಡುವ ಮೂಲಕ ದೇವರು ಆ ಜ್ಞಾನದ ಬೆಳಕಿನಲ್ಲಿ ನಾನು ನಿಮ್ಮ ಜೀವನದಲ್ಲಿ ಕಾರ್ಯವನ್ನ ರೂಪಿಸುವಾತನೆಂಬುದಾಗಿ ಆತನು ಪ್ರಕಟಿಸುವ ಹಾಗೆ ದೇವರು ನಿಮ್ಮೆಲ್ಲ ಕಾರ್ಯಗಳ ಮೂಲಕವಾಗಿ ಇನ್ನಷ್ಟು ಜಯವನ್ನ ಹೊಂದಲಿ ಎಂಬುದಾಗಿ ನನ್ನ ಎರಡು ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಸೇವೆಗಳ ಇವತ್ತು ಏನು ಪ್ರಾರಂಭ ಮಾಡ್ತಾ ಇದ್ವಿ, ಈ ಸಂಸ್ಥೆಗೆ ಯಶಸ್ವಿಯಾಗಲಿ. ವಸಂತ್ ಸರ್ ಅವರಿಗೆ ಪರ್ಸನಲ್ ಆಗಿ ಇದು ಒಂದು ಯಶಸ್ವಿ ತರಲಿ ಅಂತ ಮೊದಲನೇ ಹಾರೈಕೆ. ಎರಡನೇದಾಗಿ ನನಗೆ ಫಸ್ಟು ಇದು ಇನ್ವಿಟೇಷನ್ ಕೊಟ್ಟಾಗ ಸುದರ್ಶನ್ ಸರ್ ನನಗೆ ಫೋನ್ ಮಾಡಿ ಇನ್ಶೂರೆನ್ಸ್ ಸೇವೆ ಶುರು ಮಾಡ್ತಾ ಇದ್ವಿ, ನೀವು ಬರಬೇಕಾಗತ್ತೆ ಅಂತ ಅಂದರು. ಅದು ಹೇಳಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು. ಕಾರಣ ಇಷ್ಟೇ, ನಾನು ನನ್ನ ಕೆರಿಯರ್, ನನ್ನ ವೃತ್ತಿನ ಶುರು ಮಾಡೋದೇ ಇನ್ಶೂರೆನ್ಸ್ ಕಂಪನಿ. ಸೊ ಇನ್ಶೂರೆನ್ಸ್ ಕಂಪನಿಯಲ್ಲಿ ಆಲ್ಮೋಸ್ಟ್ 8 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಈ ಕಾಲೇಜು ಶಿಕ್ಷಣ ಇಲಾಖೆಗೆ ಬರೋದಕ್ಕಿಂತ ಮುಂಚೆ ಇನ್ಶೂರೆನ್ಸ್ ಕಂಪನಿಯಲ್ಲಿ ಆಲ್ಮೋಸ್ಟ್ 8 ವರ್ಷ ಹ್ಯೂಮನ್ ರಿಸೋರ್ಸ್ HR ಅಲ್ಲಿ ಕೆಲಸ ಮಾಡಿದ್ದೀನಿ. ICICI ಕಂಪನಿನಲ್ಲಿ ಆಲ್ಮೋಸ್ಟ್ ಸೌತ್ ಇಂಡಿಯಾ ಹೆಡ್ ಆಗಿ ಕೆಲಸ ಮಾಡಿದ್ದೀನಿ. ಈ ಭಾಗದಲ್ಲೆಲ್ಲ ನಾನು ಇನ್ಶೂರೆನ್ಸ್ ಸೇವೆಗಳನ್ನೆಲ್ಲ ಆ ಟೈಮಲ್ಲಿ 2006ರಿಂದ 2010ರಲ್ಲಿ ಶುರು ಮಾಡಿದ್ರು. ಈ ಭಾಗದಲ್ಲಿ ಶುರು ಮಾಡಿದ್ವಿ. ಸೊ ಇನ್ಶೂರೆನ್ಸ್ ಬಿಸ್ನೆಸ್ಗೆ ಬಂದಾಗ ನನಗೆ 2 ವಿಚಾರಗಳು ಗೊತ್ತಾಯಿತು. ಸೊ ಅದು ನನ್ನ ಪರ್ಸನಲ್ ಅನಿಸಿಕೆಗಳು ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಕಲಿಕೆಗಳು. ಆ ಕಲಿಕೆಗಳನ್ನ 2 ವಿಚಾರಗಳನ್ನ ಹೇಳ್ತೀನಿ. ಇನ್ಶೂರೆನ್ಸ್ ಬಿಸ್ನೆಸ್ಸಲ್ಲಿ, ಇನ್ಶೂರೆನ್ಸ್ ಅಂದರೆ ನಮಗೆ ಗೊತ್ತಿದೆ, ಈಗ ಯಾರು ಪೇಮೆಂಟ್ ಮಾಡ್ತಾರೆ, ಇನ್ಶೂರೆನ್ಸ್ ಪೇಮೆಂಟ್ ಮಾಡ್ತಾರೆ, ಅದು ಅವ್ರಿಗೆ ಬೆನಿಫಿಟ್ಟು ಅವರು ಬದುಕಿದ್ರೆ ಮಾತ್ರ ಸಿಗುತ್ತೆ. ಅದು ಸತ್ತ ಮೇಲೆ ಅವರ ಡಿಪೆಂಡೆಂಟ್ಸ್ಗೆ ಸಿಗುತ್ತೆ. ಸೊ ಇದು ಸಿಂಪಲ್ ಬಿಸ್ನೆಸ್. ಇನ್ಶೂರೆನ್ಸ್ ಇದ್ದು ಸೇವೆಯನ್ನು ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅಫಿಷಿಯಲ್ ಆಗಿ. ಸೊ ಇದರ ಬಗ್ಗೆ ನಾನು ಇವತ್ತು ತುಂಬಾ ಡೀಟೇಲ್ ಆಗಿ ನಾವು ಪರಿಚಯ ಹೇಳಲಿಕ್ಕಿದ್ದೇವೆ. ಅಫ್ಕೋರ್ಸ್ ಒಂದು ಅರ್ಧ ಅಥವಾ 3/4 ಗಂಟೆ ಇನ್ಫಾರ್ಮೇಶನ್ ವಿಷಯಗಳನ್ನು ನಾನು ನಿಮಗೆ ಪ್ರಸ್ತಾಪಪಡಿಸ್ತೇನೆ. ನಾನು ವಸಂತ್ ಸರ್ ಈಗ ಈ ಒಂದು ಇನಿಷಿಯೇಟಿವ್ ತಗೊಂಡು ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ಪ್ಲಸ್ ನಮ್ಮ ಕಸ್ಟಮರ್ಸ್ಗಳಿಗೆ ಇನ್ಶೂರೆನ್ಸ್ ಇದ್ದು ಸರ್ವಿಸ್ ಇದ್ದು ಇನೋಗ್ರೇಷನ್, ಇದರಲ್ಲಿ ನಾನು ಅದರ ಬಗ್ಗೆ ನಾನು ಡೀಪ್ ಆಗಿ ಹೋಗೋದಕ್ಕಿಂತ ಮೊದಲು ಒಂದು ಫ್ಯಾಮಿಲಿಗೆ ಇನ್ಶೂರೆನ್ಸ್ ಉಪಯೋಗ ಇದೆಯಾ, ಅದು ಬೇಕಾ, ಅದನ್ನ ನಾನು ಫಸ್ಟ್ಗೆ ರೂಟ್ ನಾನು ಕವರ್ ಮಾಡಿ. ಒಂದು ಮನೆಯಲ್ಲಿ
ಎಲ್ರಿಗೂ ಹ್ಯಾಪಿನೆಸ್ ಬೇಕಲ್ವಾ, ಸುಖ ಬೇಕಲ್ವಾ, ನೆಮ್ಮದಿ ಬೇಕಲ್ವಾ, ಕರೆಕ್ಟ್ ಅಲ್ವಾ? ಅದು ಬೇಕು ಅಂತಿದ್ರೆ ನೋಡಿ, ಹೆಚ್ಚಿನ ಮನೆಯಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬಹುದು. ಒಂದು ಮನೆಯಲ್ಲಿ ನೆಮ್ಮದಿ ಹಾಳಾಗತ್ತೆ, ಅಥವಾ ಜಗಳಗಳು ಇರ್ತದೆ, ಅಥವಾ ದುಃಖಗಳು ಅಥವಾ ಮಾತುಕತೆಗಳು ಬರ್ತದೆ. ಮ್ಯಾಕ್ಸಿಮಮ್ ಅಂತಂದ್ರೆ ಯಾವ ಕಾರಣಕ್ಕೆ? ಒಂದು ಹೇಳಿದರು, ಮ್ಯಾಕ್ಸಿಮಮ್ ಜಗಳ ಜೋರು ಪಾತೆ ರಾಪಣ ಅಲ್ವಾ, ಹಣದ ವಿಷಯ. ಕರೆಕ್ಟಾ? ಇದು ಆಕ್ಚುಲಿ ನಾನು ಇವತ್ತು ಮಾತಾಡುವಂತದ್ದು ಮೂಲ ಒಂದು ಟಾಪಿಕ್ ಅಂದ್ರೆ ಆ ದುಡ್ಡನ್ನು ಯಾವ ತರ ನಾವು ಮ್ಯಾನೇಜ್ ಮಾಡಬೇಕು ಅಂತ ನಾನು ಸ್ವಲ್ಪ ಐಡಿಯಾ ಕೊಡ್ತೇನೆ. ಯಾಕಂದ್ರೆ ದುಡ್ಡು ಅದು 10,000 ಇರ್ಬೋದು ಇನ್ಕಮ್ ಈ ಕಡೆ, ಆದ್ರೆ ಮನಸ್ಸಲ್ಲಿ ಅಥವಾ ಮನೆಯಲ್ಲಿ ನೆಮ್ಮದಿ ಎಲ್ಲದಕ್ಕಿಂತ ಅಗತ್ಯ. ದುಡ್ಡು ಫಸ್ಟ್ ಅಂತಂದ್ರೆ ಒಂದು 5 ಕೀ ಆಸ್ಪೆಕ್ಟ್ಸ್ ಗಳು ಅಂತ ಹೇಳ್ತಾರೆ. ಫಸ್ಟ್ 5 ಇಂಪಾರ್ಟೆಂಟ್ ಥಿಂಗ್ಸ್ ಇದೆ. 5 ಕಂಫರ್ಟೇಬಲ್ ಆಗಿ ಜೀವನ ಮಾಡಿ ಅವರ ಒಂದು ಲೈಫ್ ಅನ್ನು ಸೆಟಲ್ ಮಾಡ್ಲಿಕ್ಕೆ ಫಿನಾನ್ಷಿಯಲಿ ನಿಮ್ಮ ಹತ್ರ ಸ್ಟೇಬಲ್ ಆಗಿ ಇದ್ದೀರಾ ನೋಡಿ, ಪ್ಲಾನಿಂಗ್ ಆಗಿದೆಯಾ ನೋಡಿ. ಅದಕ್ಕೆ ಈಗಿನ ಕಾಲದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಷ್ಟು ದುಡ್ಡು ಬೇಕು? ಒಂದು ಇಂಜಿನಿಯರಿಂಗ್ ಅಥವಾ ಈ ಕಡೆಯಿಂದ CA ಓದಿಸುವುದು ಅಥವಾ ಡಾಕ್ಟರ್ ಓದಿಸುವುದು ಅಂತಿದ್ರೇನೆ ಅದು ಕೆಲವು ಲಕ್ಷದ ಖರ್ಚುಗಳು ಅಲ್ವಾ?